ದಿನಾಂಕ 25/12/25ರಂದು ಕುಮಾರಸ್ವಾಮಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋ ಪ್ರಗತಿಪುರ ಲೇಔಟ್ನಲ್ಲಿ ಒಂದು ಕೊಲೆ ವರದಿಯಾಗಿರ್ತದೆ. ಮೃತಳು ಮಮತಾ ಎಂದು ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಜಯದೇವ ಆಸ್ಪತ್ರೆಯಲ್ಲಿ. ಇದು ಸುಮಾರು ಬೆಳಿಗ್ಗೆ 11 ಗಂಟೆಗೆ ಮನೆ ಮಾಲೀಕರಿಂದ ವರದಿಯಾಗಿದ್ದು, ತನಿಖೆ ನಾವು ಕೈಗೊಂಡಾಗ ಪ್ರಾಥಮಿಕವಾಗಿ ಇದುವರೆಗೂ ಗಮನಕ್ಕೆ ಬಂದಿರೋದೇನೆಂದರೆ, ಮೃತಳು 1 ವರ್ಷದಿಂದ ಜಯದೇವ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ದು, 1 ವರ್ಷದಿಂದ ಒಬ್ಬ ಸಹೋದ್ಯೋಗಿ ಆರೋಪಿ ಪರಿಚಯ ಆಗಿರ್ತಾನೆ. ಅವನ ಜೊತೆಗೆ ಇವರಿಬ್ಬರ ಸ್ನೇಹ ಇದ್ದು, ನಂತರ ಈ ಮೃತಳು ಮದುವೆ ಆಗಬೇಕು ಅಂತ ಒತ್ತಾಯ ಮಾಡುವಾಗ ಈ ವ್ಯಕ್ತಿ ಆರೋಪಿ ಏನಿರ್ತಾನೆ ಅವನದು ಬೇರೆ ಕಡೆ ನಿಶ್ಚಿತಾರ್ಥ ಆಗ್ತದೆ. ಆ ನಿಶ್ಚಿತಾರ್ಥನ ಮುರಿದು ನನ್ನ ಜೊತೆ ಮದುವೆ ಆಗುವಂತ ಅವಳು ಒತ್ತಾಯ ಮಾಡಿದ ಕಾರಣ ನಿನ್ನೆ ಬೆಳಿಗ್ಗೆ ಸರಿ ಸುಮಾರು 12:15ರಿಂದ 12:30 ಟೈಮಲ್ಲಿ, ಅಂದರೆ 24-25 ಮಧ್ಯ ರಾತ್ರಿ ಜಗಳ ಆಗ್ತದೆ. ಜಗಳ ಆದ ಒಂದು ಸಿಟ್ಟಲ್ಲಿ ಆರೋಪಿಯು ಮೃತಳ ಕುತ್ತಿಗೆಗೆ ಒಂದು ತರಕಾರಿ ಇದು ಮಾಡೋ ಚಾಕು ಥರದ ಒಂದು ವಸ್ತು ಇರ್ತದೆ. ಆ ವಸ್ತುವಿಂದ ಹಲ್ಲೆ ಮಾಡಿ ಮೃತಳನ್ನ ಕೊಂದಿರ್ತಾನೆ. ತನಿಖೆಯನ್ನು ಮುಂದುವರೆದಿದೆ ಹಾಗೂ ಎಲ್ಲ ಆಯಾಮಗಳಲ್ಲಿ ನಾವು ಇನ್ನು ಏನಾದರೂ ಬೇರೆ ಕಾರಣಗಳಿರಬಹುದೇ ಎಂಬುದರ ಬಗ್ಗೆ ಪರಿಶೀಲನೆ ಸಹ ಮುಂದುವರಿಸಿದ್ದೀವಿ. ಮೃತಳು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನವರು ಆಗಿರ್ತಾಳೆ. ಆರೋಪಿತನು ಹಾಸನ ಜಿಲ್ಲೆಯವನಾಗಿರ್ತಾನೆ. ಹೇಳಿದ್ನಲ್ಲ 1 ವರ್ಷ ಸಹೋದ್ಯೋಗಿ. ದಿನಾಂಕ 25/12/25ರಂದು ಕುಮಾರಸ್ವಾಮಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋ ಪ್ರಗತಿಪುರ ಲೇಔಟ್ನಲ್ಲಿ ಒಂದು ಕೊಲೆ ವರದಿಯಾಗಿರ್ತದೆ. ಮೃತಳು ಮಮತಾ ಎಂದು ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಜಯದೇವ ಆಸ್ಪತ್ರೆಯಲ್ಲಿ. ಇದು ಸುಮಾರು ಬೆಳಿಗ್ಗೆ 11 ಗಂಟೆಗೆ ಮನೆ ಮಾಲೀಕರಿಂದ ವರದಿಯಾಗಿದ್ದು, ತನಿಖೆ ನಾವು ಕೈಗೊಂಡಾಗ ಪ್ರಾಥಮಿಕವಾಗಿ ಇದುವರೆಗೂ ಗಮನಕ್ಕೆ ಬಂದಿರೋದೇನೆಂದರೆ, ಮೃತಳು 1 ವರ್ಷದಿಂದ ಜಯದೇವ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ದು, 1 ವರ್ಷದಿಂದ ಒಬ್ಬ ಸಹೋದ್ಯೋಗಿ ಆರೋಪಿ ಪರಿಚಯ ಆಗಿರ್ತಾನೆ. ಅವನ ಜೊತೆಗೆ ಇವರಿಬ್ಬರ ಸ್ನೇಹ ಇದ್ದು, ನಂತರ ಈ ಮೃತಳು ಮದುವೆ ಆಗಬೇಕು ಅಂತ ಒತ್ತಾಯ ಮಾಡುವಾಗ ಈ ವ್ಯಕ್ತಿ ಆರೋಪಿ ಏನಿರ್ತಾನೆ ಅವನದು ಬೇರೆ ಕಡೆ ನಿಶ್ಚಿತಾರ್ಥ ಆಗ್ತದೆ. ಆ ನಿಶ್ಚಿತಾರ್ಥನ ಮುರಿದು ನನ್ನ ಜೊತೆ ಮದುವೆ ಆಗುವಂತ ಅವಳು ಒತ್ತಾಯ ಮಾಡಿದ ಕಾರಣ ನಿನ್ನೆ ಬೆಳಿಗ್ಗೆ ಸರಿ ಸುಮಾರು 12:15ರಿಂದ 12:30 ಟೈಮಲ್ಲಿ, ಅಂದರೆ 24-25 ಮಧ್ಯ ರಾತ್ರಿ ಜಗಳ ಆಗ್ತದೆ. ಜಗಳ ಆದ ಒಂದು ಸಿಟ್ಟಲ್ಲಿ ಆರೋಪಿಯು ಮೃತಳ ಕುತ್ತಿಗೆಗೆ ಒಂದು ತರಕಾರಿ ಇದು ಮಾಡೋ ಚಾಕು ಥರದ ಒಂದು ವಸ್ತು ಇರ್ತದೆ. ಆ ವಸ್ತುವಿಂದ ಹಲ್ಲೆ ಮಾಡಿ ಮೃತಳನ್ನ ಕೊಂದಿರ್ತಾನೆ. ತನಿಖೆಯನ್ನು ಮುಂದುವರೆದಿದೆ ಹಾಗೂ ಎಲ್ಲ ಆಯಾಮಗಳಲ್ಲಿ ನಾವು ಇನ್ನು ಏನಾದರೂ ಬೇರೆ ಕಾರಣಗಳಿರಬಹುದೇ ಎಂಬುದರ ಬಗ್ಗೆ ಪರಿಶೀಲನೆ ಸಹ ಮುಂದುವರಿಸಿದ್ದೀವಿ. ಮೃತಳು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನವರು ಆಗಿರ್ತಾಳೆ. ಆರೋಪಿತನು ಹಾಸನ ಜಿಲ್ಲೆಯವನಾಗಿರ್ತಾನೆ. ಹೇಳಿದ್ನಲ್ಲ 1 ವರ್ಷ ಸಹೋದ್ಯೋಗಿ.